ಟಿವಿ forever on fire. ದಳಪತಿಗಳ ಜೊತೆಗೆ ಸತೀಶ್ ಕಾಣಿಸಿಕೊಂಡಂತ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಸತೀಶ್ ದಳಪತಿಗಳ ಭೇಟಿಯಿಂದ ತಬ್ಬಿಬ್ಬಾದ ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವ ಸತೀಶ್ ದೆಹಲಿ ಭೇಟಿಯ ಬಗ್ಗೆ ನಿಗಾ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸತೀಶ್ ಮತ್ತು ದಳಪತಿಗಳ ಭೇಟಿಯಿಂದ ಡಿಕೆಶಿ ಮತ್ತಷ್ಟು ಅಲರ್ಟ್ ಆಗ್ತಾ ಇದ್ದಾರೆ. ಜೆಡಿಎಸ್ ವರಿಷ್ಠರ ಜೊತೆ ಚರ್ಚಿಸಿದ್ದೇನೆ ಎಂಬುದನ್ನು ತಿಳಿಯೋಕೆ ಸಜ್ಜಾಗಲಾಗಿದೆ. ಏನ್ ಚರ್ಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಈಗ ಡಿಸಿಎಂ. ಸಚಿವ ಸತೀಶ್ ಜಾರಕಿಹೊಳಿ ಮೂಲತಃ ಜೆಡಿಎಸ್ನಿಂದ ಬಂದವರು. ದಳಪತಿಗಳ ಜೊತೆ ಈಗಲೂ ಕೂಡ ಸತೀಶ್ಗೆ ಉತ್ತಮವಾದಂತಹ ಒಡನಾಟವೇ ಇದೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆ ಶಿವಕುಮಾರ್ ಹಿಡಿತವನ್ನ ತಪ್ಪಿಸೋಕೆ ಪ್ಲಾನ್ ಮಾಡಿದ್ದಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿಗೆ ಒಲವೂ ಇದೆ. ಈ ವಿಚಾರವಾಗಿ ದೇವೇಗೌಡರು ಸಲಹೆಯನ್ನ ನೀಡಿದ್ರೆ ಎಂಬ ಬಗ್ಗೆ ಚರ್ಚೆ ಇದೆ. ನೋಡಿ, ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋದೊಂದು ಫಾರ್ಮುಲಾ ಇದೆ ಅಲ್ಲ, ಇಲ್ಲ ಅದು ವರ್ಕೌಟ್ ಆಗ್ತಾ ಇದೆಯಾ ಅನ್ನೋದೊಂದು ಅನುಮಾನ. ಡಿಕೆ ಶಿವಕುಮಾರ್ ಅವ್ರಿಗೂ ದಳಪತಿಗಳಿಗೂ ಆಗ ಬರ್ತಾ ಇಲ್ಲ. ಈ ಹಿಂದಿನ ಚುನಾವಣೆಗಳಲ್ಲಿ ಜೋಡೆತ್ತುಗಳು ಅಂತ ಗುರುತಿಸ್ಕೊಂಡಿದ್ರು, ಕಾಣಿಸ್ಕೊಂಡಿದ್ರು. ಬಟ್ ಈ ಚುನಾವಣೆಯಲ್ಲಂತೂ ಹಾವಮುಂಗ್ಸಿ ಆಗ್ಬಿಟ್ಟಿದ್ರು. ಡಿಕೆ ಶಿವಕುಮಾರ್ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಆಗ ಬರ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವ್ರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಆಗ ಬರ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಡೆ ಮೇಲೆ ಕಣ್ಣಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಚಲನವಲನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಈ ಶತ್ರುವಿನ ಶತ್ರು ಮಿತ್ರ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಡಿಕೆ ಶಿವಕುಮಾರ್ ಅವರ ಈ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ನಾವಿಬ್ರು ಒಂದಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಡಿಕೆ ಶಿವಕುಮಾರ್ ಅವರನ್ನ ಹಿಂದಿಕ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಒಂದಾಗಿರಬಹುದು ಅನ್ನೋದೊಂದು ಅನುಮಾನ. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಬದಲಾವಣೆಯ ಕೂಗ್ ಬಂತು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗ್ ಬಂತು. ಅದೆಲ್ಲದರ ನಡುವೆ ಹನಿ ಟ್ರಾಪು, ಕೊಲೆ ಯತ್ನ, ಈ ಎಲ್ಲ ವಿಚಾರಗಳು ಚರ್ಚೆಗೆ ಬಂತು. ಹಾಗಾಗಿ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿ ಕೇವಲ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರೆ ಈ ವಿಚಾರ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿರ್ಲಿಲ್ಲ. ಆದರೆ ಡಿಸಿಎಂ ಅವರ ವಿರೋಧಿಗಳಾದಂಥ ದಳಪತಿಗಳನ್ನ ಭೇಟಿಯಾಗಿದೆಯಲ್ಲ, ಇದು ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನ ಹುಟ್ಟಾಕ್ತಾಗಿದೆ. ಯಾವ ಕಾರಣಕ್ಕೆ ಭೇಟಿ ಆಗಿರಬಹುದು, ಇದು ಬೇರೆ ಸಂದರ್ಭದಲ್ಲಿ ಭೇಟಿ ಆಗಿದ್ರೆ ಹಳೆ ಪರಿಚಯ, ಹಳೆ ಬಾಂಧವ್ಯ ಅಂತ ಅನ್ಕೊಳ್ಬಹುದಿತ್ತು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನ ಗಮನಿಸಬೇಕಾಗತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಇಳಿಸಲೇಬೇಕು ಅಂತ ಪಣ ತೊಟ್ಟವರಲ್ಲಿ ಮೊದಲಿಗರು ಸತೀಶ್ ಜಾರಕಿಹೊಳಿ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ದಳಪತಿಗಳನ್ನ ಭೇಟಿ ಆಗಿರೋದಿದೆಯಲ್ಲ, ಇದೇ ಈಗ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಆದರೆ ಕೇವಲ ಉತ್ತರ ಕರ್ನಾಟಕದ ನಾಯಕ ಇವರು ಮೈಸೂರು, ಹಳೆ ಮೈಸೂರು ಈ ಭಾಗಕ್ಕೆ ಸೀಮಿತವಾಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು. ಆದರೆ ಈ ಭಾಗದಲ್ಲಿ ಸ್ಟ್ರಾಂಗ್ ಆಗಿರುವ ದಳಪತಿಗಳ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರುಗಳ ಚರ್ಚೆ ಇದೆಯಲ್ಲ, ಇದು ಇಷ್ಟೆಲ್ಲ ಅನುಮಾನಕ್ಕೆ ಕಾರಣವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದೆ, ಶತ್ರುವಿನ ಶತ್ರು ಮಿತ್ರ ಅನ್ನೋದೊಂದು ಫಾರ್ಮುಲಾ ಇದೆ. ಅದು ರಾಜಕೀಯದಲ್ಲಿ ಯಾವಾಗ್ಲೂ ಕೂಡ ವರ್ಕೌಟ್ ಆಗ್ತಾ ಇರತ್ತೆ. ಇಲ್ಲಿ ಈಗ ನೋಡ್ತಾ ಇದ್ರೆ ಅದೇ ಆಗೋ ಸಾಧ್ಯತೆಗಳಿಗಿದೆ. ಬಟ್ ಡಿಸಿಎಂ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಅಂತ ಸಹಜವಾಗಿ ನೀತಿ, ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ಜೆಡಿಎಸ್ ಪಕ್ಷದಲ್ಲೇ ಇದ್ದಂತವ್ರು. ಆದ್ರೆ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಬಂದ ನಂತರದಲ್ಲಿ ಅವರು ಜೆಡಿಎಸ್ ನಾಯಕರ ಸಂಪರ್ಕಕ್ಕೆ ಹೋಗಿರಲಿಲ್ಲ. ಯಾವತ್ತಿಗೂ ಕೂಡ ಭೇಟಿಯನ್ನ ಮಾಡಿರಲಿಲ್ಲ. ದೇವೇಗೌಡರನ್ನಾಗ್ಲಿ ಅಥವಾ ಕುಮಾರಸ್ವಾಮಿ ಅವರನ್ನಾಗ್ಲಿ ಯಾವತ್ತಿಗೂ ಕೂಡ ಭೇಟಿಯನ್ನ ಮಾಡಿರಲಿಲ್ಲ. ಆದ್ರೆ ದೆಹಲಿಯಲ್ಲಿ ವಾಸ್ತವ್ಯವನ್ನ ಕಳೆದ 5 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ ಸತೀಶ್ ಜಾರಕಿಹೊಳಿ. ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ನಿನ್ನೆ ವಾಪಸ್ ಆಗ್ಬೇಕಾಗಿತ್ತು, ಆದ್ರೆ ಕೊನೆಯ ಕ್ಷಣದಲ್ಲಿ ದೆಹಲಿಯಲ್ಲೇ ಉಳ್ಕೊಂಡ್ರು. ಬಿಜೆಪಿ ನಾಯಕರನ್ನ ನಿನ್ನೆ ಭೇಟಿ ಮಾಡಿದ್ರು. ಇವತ್ತು ಅವರು ವಾಪಸ್ ಆಗ್ತಾ ಇದ್ದಾರೆ. ಸೊ ದೆಹಲಿಯಲ್ಲಿ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವಂತ ಸನ್ನಿವೇಶ ಸಾಕಷ್ಟು ಕುತೂಹಲಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಪ್ರಸಕ್ತ ಸನ್ನಿವೇಶದಲ್ಲಿ ಈಗಾಗಲೇ ರಾಜಣ್ಣ ಅವರ ವಿರುದ್ಧವಾಗಿ ಏನು ಹನಿ ಟ್ರ್ಯಾಪ್ ಪ್ರಕರಣ ಈಗ ಸೌಂಡ್ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿರುವಂತದ್ದು, ಕುಮಾರಸ್ವಾಮಿ ದೇವೇಗೌಡರನ್ನ ಭೇಟಿ ಮಾಡಿರುವಂತದ್ದನ್ನು ನೋಡಿದ್ರೆ ನಾನಾ ಅರ್ಥಗಳಿಗೆ ಅದು ಕಾರಣ ಆಗ್ತಾ ಇದೆ. ಯಾಕಂದ್ರೆ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆ ಆದಂತಹ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಆಗ ನೇರವಾದಂತಹ ಆರೋಪಗಳು ಎದುರಾಗಿತ್ತು. ಇವರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ನಂತರ ಹಾಸನದ ಪೆಂಡ್ರೈವ್ ಪ್ರಕರಣದಲ್ಲೂ ಕೂಡ ಅವರ ಮೇಲೇನೆ ಆರೋಪಗಳು, ಬೆರಳನ್ನ ಆ ಕಡೆನೆ ತೋರಿಸ್ತಾ ಇದ್ರು, ಇವರೇ ಮಾಡ್ತಿದ್ದಾರೆ ಅಂತ ಹೇಳಿ.
ಆದ್ರೆ ಇಲ್ಲಿ ರಾಜಣ್ಣ ಅವರ ಪ್ರಕರಣದಲ್ಲಿ ಯಾರು ಏನು ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೇವೇಗೌಡರನ್ನ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವಂತದ್ದನ್ನು ನೋಡಿದ್ರೆ ಇಬ್ಬರು ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕಂಡ್ರೆ ಕುಮಾರಸ್ವಾಮಿ ಅವ್ರಿಗಾಗಲ್ಲ, ಕುಮಾರಸ್ವಾಮಿ ಅವರನ್ನ ಕಂಡ್ರೆ ಡಿ ಕೆ ಶಿವಕುಮಾರ್ಗಾಗಲ್ಲ. ಜೆಡಿಎಸ್ ಪಕ್ಷದಲ್ಲಿರುವಂತಹ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವ್ರಿಗೂ ಅಸಮಾಧಾನ ಇದೆ, ದೇವೇಗೌಡರಿಗೂ ಕೂಡ ಅಸಮಾಧಾನ ಇದೆ. ತಮ್ಮ ಪಕ್ಷವನ್ನ ನಿರ್ನಾಮ ಮಾಡುವಂತ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನುವಂತ ಅಸಮಾಧಾನ ಬಹಳ ಹಿಂದಿನಿಂದಲೂ ಕೂಡ ಇದೆ, ಕಳೆದ 1 ವರ್ಷದಿಂದಲೂ ಕೂಡ ಇದೆ. ಈ ಕಡೆ ರಮೇಶ್ ಜಾರಕಿಹೊಳಿ ಅವರ ಸನ್ನಿವೇಶದ ನಂತರ ಇಡೀ ಜಾರಕಿಹೊಳಿ ಫ್ಯಾಮಿಲಿ ಬೆಳಗಾವಿಯಲ್ಲಿ ಹಿಡಿತವನ್ನ ಕಳೆದುಕೊಳ್ತಾ ಇದೆ. ಯಾಕಂದ್ರೆ 18 ವಿಧಾನಸಭಾ ಕ್ಷೇತ್ರಗಳು, 2 ಲೋಕಸಭಾ ಕ್ಷೇತ್ರಗಳು ಬರುವಂತಹ ದೊಡ್ಡ ಬೆಳಗಾವಿ ಜಿಲ್ಲೆಯ ಹಿಡಿತವನ್ನ ಜಾರಕಿಹೊಳಿ ಫ್ಯಾಮಿಲಿ ಹಿಡ್ಕೊಂಡಿತ್ತು. ಯಾವುದೇ ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳನ್ನ ಸ್ಥಳೀಯ ಮಟ್ಟದಲ್ಲಿ ಹೊರಬರ್ಬೇಕಾದ್ರೂ ಕೂಡ ಈ ಜಾರಕಿಹೊಳಿ ಫ್ಯಾಮಿಲಿಯ ಗ್ರಿಪ್ ಅಲ್ಲಿ ಇರ್ತಾ ಇತ್ತು. ಅಂದ್ರೆ ಇವರನ್ನ ಕೇಳಿ ಅಲ್ಲಿ ಮುಂದೆ ಮುಂದುವರಿಬೇಕಾಯಿತು. ಅಂತಹ ಸನ್ನಿವೇಶವನ್ನ ಈ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಂಡಿತ್ತು. ರಮೇಶ್ ಜಾರಕಿಹೊಳಿ ಅವರ ಸಿಡಿಯ ನಂತರ ಫ್ಯಾಮಿಲಿಯ ಹಿಡಿತ ಸಡಿಲ ಆಗಿದೆ. ಜೊತೆಗೆ ಫ್ಯಾಮಿಲಿಗೂ ಕೂಡ ಒಂದ್ ರೀತಿ ಗೌರವ, ಮೊದಲಿದ್ದ ಗೌರವ ಹೊರಟು ಹೋಗಿದೆ. ಈ ಕಡೆ ಹಾಸನದ ಪೆಂಡ್ರೈವ್ ಪ್ರಕರಣದ ನಂತರ ಕೂಡ ದೇವೇಗೌಡರ ಕುಟುಂಬಕ್ಕೆ ಇದ್ದಂತಹ ದೊಡ್ಡ ಒಂದು ಗೌರವ ಇವತ್ತು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಡಿತ ಆಗಿದೆ. ಸೊ ಹಾಗಾಗಿ ಇಬ್ಬರು ನಾಯಕರು ಸೇರ್ಕೊಂಡು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡುವಂತ ಒಂದು ಪ್ರಯತ್ನವನ್ನ ಏನಾದ್ರೂ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಯಾಕಂದ್ರೆ ಸುದೀರ್ಘ ಕಾಲ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಭೇಟಿ ಮಾಡಿರಲಿಲ್ಲ. ಸ್ವತಃ ಕುಮಾರಸ್ವಾಮಿ ಅವರು ತಮ್ಮ ನಿವಾಸದಲ್ಲೇ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿ ಸತೀಶ್ ಜಾರಕಿಹೊಳಿ ಅವರನ್ನ ಅಲ್ಲಿಗೆ ಕರ್ಸ್ಕೊಳ್ತಾರೆ. ಅಂದ್ರೆ ಆ ರೀತಿಯಾಗಿ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಏನೆಲ್ಲ ಚರ್ಚೆಗಳು ಆಗಿರಬಹುದು ಅನ್ನುವಂತ ಅನುಮಾನ ಸಹಜವಾಗಿ ಬರುತ್ತೆ, ಎಲ್ರಿಗೂ ಕೂಡ ಬರುತ್ತೆ. ಇದು ಡಿ ಕೆ ಶಿವಕುಮಾರ್ ಅವರ ನಿದ್ದೆಯನ್ನ ಕೆಡಿಸಿದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಯಾವಾಗ ದಳಪತಿಗಳನ್ನ ಭೇಟಿ ಮಾಡಿದ್ರು, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದ್ ರೀತಿ ಆತಂಕ ಶುರುವಾಗಿದೆ. ಇಬ್ಬರೂ ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ ಮಸಲತ್ತು, ನನ್ನ ವಿರುದ್ಧ ಯಾವ ರೀತಿಯಾದಂತ ಷಡ್ಯಂತ್ರಗಳನ್ನ ಮಾಡಬಹುದು, ನನ್ನನ್ನ ರಾಜಕೀಯವಾಗಿ ಮೂಲೆಗುಂಪು ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನುವಂತ ಒಂದು ಅನುಮಾನ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಶುರುವಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಈ ಕುಮಾರಸ್ವಾಮಿ ಅವರ ಭೇಟಿ ಮತ್ತಷ್ಟು ಕುತೂಹಲವನ್ನ ಹುಟ್ಟಾಕ್ತಾ ಇದೆ. ಒಂದು ಕಡೆ ರಾಜಕೀಯ ಕಾರಣ, ಮತ್ತೊಂದು ಕಡೆ ಕುಟುಂಬದ ವಿಚಾರದಲ್ಲಿ ಎದುರಾಗಿದ್ದಂತಹ ಇಂದಿನ ಅಪಮಾನಗಳೇನಿದೆ, ಇದರ ಬಗ್ಗೆ ಇಬ್ಬರೂ ಸೇರಿಕೊಂಡು ಏನಾದ್ರೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಟಾರ್ಗೆಟ್ ಮಾಡುವಂತ ಒಂದು ಪ್ರಯತ್ನಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.